ಮಾತಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ತೋಟದಲ್ಲೇ ಹೇಳ್ತಾ ಇದ್ದೀನಿ. ನೋಡಂಗೆ ಹೋಗಿ ಕಂಬ ಮಾಡಿ ಸಂತೆ ಹಾಕಿಲ್ಲ ಜೇ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ತೋಟದಲ್ಲೇ ಹೇಳ್ತಾ ಇದ್ದೀನಿ. ಯಾಕೆ ನನ್ನ ವ್ಲಾಗ್ಸ್ಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಾನು ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. 2 ವರ್ಷದ ಮೇಲಾಯಿತು. ನಾನು ಸ್ಟಾರ್ಟ್ ಮಾಡಿದಾಗಲೇ ತುಂಬ ಚೆನ್ನಾಗಿ ವ್ಯೂಸ್ ಇತ್ತು ಅಂತಂದ್ರೂ, ಜಾಸ್ತಿ ಬಂದಿಲ್ಲ ಅಂತಂದ್ರೂ ಬಿಗಿನರ್ಸ್ಗೆ ಎಷ್ಟು ನಿರೀಕ್ಷೆ ಇರುತ್ತೆ, ಆ ನಿರೀಕ್ಷೆ ಮೀರಿ ನನಗೆ ವ್ಯೂಸ್ ಬರ್ತಾಯಿತ್ತು. ಬಟ್ ಅವಾಗಿನಕ್ಕಿಂತನೂ ಇವಾಗ ಪರ್ಫೆಕ್ಟ್ ಅಂತಲ್ಲ, ಸ್ಟಾರ್ಟ್ ಮಾಡಿದಾಗಿತ್ತಲ್ಲ ಅದಕ್ಕಿಂತನೂ ಚೆನ್ನಾಗಿ ಎಡಿಟ್ ಮಾಡ್ತೀನಿ, ಚೆನ್ನಾಗಿ ವಾಯ್ಸ್ ಓವರ್ ಕೊಡ್ತೀನಿ, ಏನು ಕಂಟೆಂಟ್ ಕೊಡಬೇಕು ಅಂತ ಯೋಚನೆ ಮಾಡಿ ವ್ಲಾಗ್ಸನ್ನು ಮಾಡ್ತೀನಿ. ಬಟ್ ಯಾಕೆ ಇಷ್ಟ ಆಗ್ತಾಯಿಲ್ಲ ಅಂತ ನಿಜ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಅಂದರೆ ಇತ್ತೀಚೆಗೆ ಈಗೊಂದು 10-15 ದಿನದಿಂದ ಅಂತೂ ಪೂರ್ತಿ ವ್ಯೂಸ್ ಬಿದ್ದೋಗಿದೆ. ರೀಸನ್ ಗೊತ್ತಿಲ್ಲ ಏನು ಅಂತ, ಬಟ್ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿದೆ. ನಾನು ಇಷ್ಟೆಲ್ಲ ಕೆಲಸದ ಮಧ್ಯೆನೂ ಇಷ್ಟು ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ ಅಂತಂದರೆ ಅದು ನನ್ನ ಫ್ಯಾಷನ್. ನಂಗೆ ಬಿಡೋದಕ್ಕೆ ಇಷ್ಟ ಇಲ್ಲ. ಏನಾದ್ರೂ ಇದರಲ್ಲೇ ಮಾಡಬೇಕು ಅನ್ನೋ ಆಸೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನನ್ನ ಕಂಟೆಂಟ್ ಯಾಕೆ ಇಷ್ಟ ಆಗ್ತಾಯಿಲ್ಲ ಅಂತ ನಿಜ ಗೊತ್ತಿಲ್ಲ. ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಬೇಡ, ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ಬೇಡ ಅಷ್ಟೇ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಕಳೆ ತೆಗೆಯೋದಿತ್ತು, ಹಾಗಾಗಿ ನೋಡಿ ಈ ಕಡೆ ತೆಗೆದಿದ್ದೀನಿ. ಈ ಕಡೆ ಈ ಥರ ಇದೆ ಕಳೆ. ಸಲ ಇದರಲ್ಲಿ 10 ಭಾಗನೂ ಇರಲಿಲ್ಲ. ನಮಗೆ ಕಳೆ ತೆಗೆದಿದ್ದು ಅಷ್ಟೊಂದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಈಗ ಅನ್ನಿಸ್ತಾ ಇದೆ ಅದೇ ನಮಗೆ ತುಂಬ ಈಸಿ ಅಂತ. ಬಟ್ ಆವಾಗ ತೆಗಿಬೇಕಾದ್ರೆ ಅದು ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಬಟ್ ಇದನ್ನು ಕಂಪೇರ್ ಮಾಡಿದ್ರೆ ಇದ್ರ 10% ಕೂಡ ಕಳೆ ಇರಲಿಲ್ಲ ಆವಾಗ. ಅನ್ಎಕ್ಸ್ಪೆಕ್ಟೆಡ್, ಏನು ಬೇಕಾದ್ರೂ ಆಗ್ಬೋದು, ಇದೇ ಥರ ಅದೇ ಥರ ಅಂತ ಏನಿಲ್ಲ. ಬಟ್ ನಂಬಿದವರೊಬ್ಬರು ಕೈ ಹಿಡಿದ್ರೆ ಸಾಕು, ಯಾರು ಏನು ಮಾಡೋಕ್ಕಾಗಲ್ಲ. ಅಮ್ಮನ ಮನೆಗೆ ಹೋಗೋ ಥರ ಬಂತು. ಖುಷಿಯಿಂದ ಹೋಗ್ತೀನಿ. ಪ್ರತಿ ಸಲ ಅಮ್ಮನ ಮನೆಗೆ ಹೋಗ್ತೀನಿ ಅಂತಂದ್ರೂ ತುಂಬ ಖುಷಿಯಿಂದ ಹೋಗ್ತೀನಿ. ನಾವು ಬರೋಷ್ಟರಲ್ಲಿ ಎಷ್ಟೆಲ್ಲ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಬಾತ್ರೂಮ್ ಸ್ವಲ್ಪ ಹಳೇದಾಗಿತ್ತು ಅಂತಂದರೆ, ಇದು ನಮ್ಮ ತಾತ ಆವಾಗ ಕಟ್ಟಿಸಿರೋ ಮನೆ, ಅದಕ್ಕೆ ಪೂರ್ತಿ ಹಾಳಾಗ್ಬಿಟ್ಟಿತ್ತು ಅಂತ ನಾವು ಬರೋಷ್ಟರಲ್ಲಿ ಅದನ್ನೆಲ್ಲ ತೆಗೆಸಿ ತುಂಬ ಕಷ್ಟಪಟ್ಟಿದ್ದಾರೆ. ನೋಡೋದಕ್ಕೆ ಇಷ್ಟು ಸಿಂಪಲಾಗಿ ಕಾಣಿಸ್ತಾ ಇದೆ, ಅದು ತೆಗ್ದಾಗ ಧೂಳು. ಹೊಸ ಮನೆ ಕೊಟ್ಟೋದೇ ಈಸಿ ಅಂತ ಅನಿಸುತ್ತೆ. ಹಳೆ ಮನೆ ಕೆಡವಿ ಅದನ್ನು ಆ ಜಾಗ ಮತ್ತೆ ಮಣ್ಣೆಲ್ಲ ತೆಗೆದಾಕಿ ಮತ್ತೆ ಕೆಲಸದವ್ರನ್ನೆಲ್ಲ ಕರೆಸಿ ಅವ್ರಿಗೆ ಊಟ ತಿಂಡಿ ಕಟ್ಸೋದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಬಟ್ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಟೈಮಲ್ಲೇ ನಮಗೆ ಜಾಸ್ತಿ ಕೆಲಸ ಆಯಿತು. ನನಗೆ ತುಂಬ ಸಲ ಅನ್ನಿಸ್ತಾ ಇತ್ತು ನಾನು ಹೋಗಿದ್ದಿದ್ರೆ ಎಲ್ಪ್ ಆಗಿರೋದಲ್ಲ ಅಂತ. ಬಟ್ ನನ್ನ ಅಮ್ಮ ಏನು ಹೇಳ್ತಾರೆ ನೆಕ್ಸ್ಟ್ ಅಂತಂದರೆ, ಇದೆಲ್ಲ ಯಾವ ಕೆಲಸ ನಾನು ಮಾಡ್ಕೊಳ್ತೀನಿ, ನನಗಿಂತ ಜಾಸ್ತಿ ಕೆಲಸ ನಿನಗಿರುತ್ತೆ, ನೀನು ಮಾಡ್ಕೋ ಸಾಕು, ನಿನ್ನ ಕೆಲಸ ನೀನು ಮುಗಿಸು ಸಾಕು, ನನಗೆ ಕೆಲಸ ಹೇಗೋ ಮಾಡ್ಕೊಳ್ತೀನಿ ಅಂತ. ನಾನು ಹೋದೆ ಮನೆಗೆ, ಬೇಗನೆ ಹೋದ್ವಿ. 11 ಗಂಟೆ ಅಷ್ಟರಲ್ಲೆಲ್ಲ ಮನೆಗೆ ಹೋದ್ವಿ, ಅಮ್ಮ ಮನೆಗೆ. ನಾನು ಲಡ್ಡು ನಿತ್ಯ. ನಾವು ಹೋಗೋ ಅಷ್ಟರಲ್ಲಿ ನಾವು ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ತೋಟಕ್ಕೆ ಹೋಗಿದ್ರು. ಫೋನ್ ಮಾಡಿದೆ, ನಾವು ಬಂದಿದ್ದೀವಿ ಅಂತ. ತುಂಬ ಖುಷಿಪಟ್ಟರು. ಬೇಗ ಬರ್ತೀವಿ, ಇರ್ರಿ ಮನೇಲಿ ಅಂತ ಅಂದರು. ಬೇಗ ಬರೋದೇನು ಬೇಡ, ನಿಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಬನ್ನಿ, ಇನ್ನೇ ನಾವು ಇವತ್ತು ಇರ್ತೀವಲ್ಲ, ವಾಪಸ್ ಹೋಗೋದಿಲ್ವಲ್ಲ ಅಂತ ಹೇಳಿದೆ. ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿದ್ದೆ. ಸೊಪ್ಪಿತ್ತು, ಹೊಲದ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಾಳು, ಕಡಲೆಕಾಳು ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ. ಸಾಂಬಾರು, ರೈಸು ಬರೋ ಅಷ್ಟರಲ್ಲಿ ಮಾಡಿದ್ದೆ. ಬಂದಮೇಲೆ ಎಲ್ಲರೂ ಕೂಡ ಊಟ ಮುಗಿಸಿ, ಮತ್ತು ನಂದು ರೊಟೀನ್ ಯಾವ ಥರ ಇರುತ್ತೆ ಸೇಮ್ ಅಮ್ಮಂದು ಅದೇ ಥರ ಇರುತ್ತೆ. ಅಮ್ಮ ಮತ್ತು ಇಡ್ಲಿಗೆ ಹಸು ಕೊಟ್ಟಿದ್ದೀನಿ, ಮೇವು ಹಾಕಿಲ್ಲ, ಬೆಳಗ್ಗೆ ಹೋಗಿರೋದು, ಮೇವು ಹಾಕಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಲ್ಲರೂ ಕೂಡ ಇಡ್ಲಿಗೆ ಹೋಗಿದ್ವಿ. ಹಸು ಕರು ಎಲ್ಲದಕ್ಕೂ ಮೇವು ಹಾಕಿ. ನಾನು ಇವಾಗ ಏನು ನಮ್ಮ ಮನೇಲಿ ಬೆಳ್ಳಿ ಅಂತ ತೋರಿಸ್ತೀನಿ, ಇದ್ರ ಮಗಳೇ ಅದು. ಸೇಮ್ ಫೇಸ್ ಒಂದೇ ಥರ ಕಾಣಿಸುತ್ತೆ ನೋಡೋದಕ್ಕೆ.
ನಮ್ಮ ದನ ಕರು ತುಂಬ ಚೆನ್ನಾಗಿ ಸಾಕ್ತಾರೆ. ಆ ಕರುನೂ ಅಷ್ಟೇ, ಏನು 5-6 ತಿಂಗಳು ಅವ್ರು ಇಟ್ಕೊಂಡಿದ್ರು, ಒಳ್ಳೆ ಪಾಪು ಥರ ನೋಡ್ಕೊಂಡಿದ್ರು. ಅವ್ರು ಬಂದಮೇಲೆ ಒಂದು ವಾರ ದಿನ ವಿಚಾರಿಸೋರು, ಹೇಗಿದೆ, ಏನು ಮಾಡ್ತಾ ಇದೆ. ಇವಾಗ ಕೇಳ್ತಾ ಇಲ್ಲ ಅಂತಲ್ಲ, ಅವಾಗಿನ್ನು ಹೊಸ ಜಾಗ ಅಡ್ಜಸ್ಟ್ ಆಯಿತೋ ಇಲ್ವೋ, ಬೇರೆ ಹಸು ಪಕ್ಕ ಕಟ್ಟಬೇಡ, ಆಯ್ದರೆ ಏನು ಮಾಡ್ತೀಯ, ಅದಕ್ಕೆ ಅಭ್ಯಾಸ ಇಲ್ಲ ಅಂತ. ಬಟ್ ಇವಾಗೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾವೆ. ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಆ ಥರ ಮಾಡೋದು, ಈ ಕರುನೇ ಒಂದು ಸಪ್ರೇಟ್ ಮಾಡಿ ಅವೆಲ್ಲ ಒಂದು ಒಟ್ಟಿಗಿರೋದು. ಮನುಷ್ಯರು ಹೇಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು, ಅವಕ್ಕೂ ಕೂಡ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಯಾಕೋ ಲೈಟಾಗಿ ತಲೆ ನೋವ್ತಾ ಇತ್ತು, ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ತಲೆ ಎಲ್ಲ ಬಾಚ್ಕೊಂಡು ಇತ್ಲಿ ಬಂದಿದ್ವಿ. ನಾನು ಯಾವ ಥರ ಟೈಮಿಗೆ ಮೇವು ಹಾಕಬೇಕು, ನೀರು ಕುಡಿಸ್ಬೇಕು, ಅದೇ ಕೆಲಸ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದೇ ಥರ ಅಮ್ಮ ಒಂದು ರೊಟೀನ್ ಅಂತಲೂ ಕೂಡ ಹೇಳಿದೆ. ನಾವು ಮನೆ ಹಿಂದೆನೇ ಕಟ್ತೀವಿ. ನಮ್ಮದು ಕಂಪೇರ್ ಮಾಡಿದರೆ ಅಮ್ಮ ದನ ನೋಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನನ್ನ ಪಕ್ಕನೇ ಮೇವಿದೆ, ನೀರಿದೆ, ಈ ಥರ ವ್ಯವಸ್ಥೆ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ. ಬಟ್ ಅಮ್ಮಂದು ಆ ಥರ ಆಗೋದಿಲ್ಲ. ಊರೊಳಗೆ ಮನೆ ಇರೋದ್ರಿಂದ ಸ್ವಲ್ಪ ತಿಪ್ಪೆನೂ ದೂರ ಇದೆ, ಅಂದರೆ ಸಗಣಿ ಹಾಕೋ ಜಾಗನೂ ದೂರ ಇದೆ, ಹಸು ಸಾಕೋದು ಕಷ್ಟ ಇದೆ, ಮತ್ತು ಮೇವು ತರೋದು ತುಂಬ ಕಷ್ಟ, ದೂರದಿಂದ ತೊಗೊಂಡು ಬರಬೇಕು. ಬಟ್ ನಮ್ದು ಆ ಥರ ಅಲ್ಲ, ಹತ್ರದಲ್ಲಿ ಸಿಗುತ್ತೆ. ತುಂಬ ಹಾರ್ಡ್ ವರ್ಕ್. ನೀವೇನು ಹೇಳ್ತೀರಾ, ನೀವು ಕೆಲಸ ಮಾಡ್ತೀರಾ, ಎಷ್ಟೊಂದೆಲ್ಲ ಕೆಲಸ ಮಾಡ್ತೀರಾ, ಒಬ್ಬರೇ ಮಾಡ್ತೀರಾ ಅಂತ. ನನಗೆ ಇನ್ಸ್ಪಿರೇಷನ್ ಅಂತಂದರೆ ನನ್ನಮ್ಮ. ಅವರಷ್ಟು ಕೆಲಸ ಮಾಡ್ತಾರೆ, ಅಂದರೆ ಸ್ವಾಭಿಮಾನವಾಗಿರಬೇಕು, ಯಾರ ಹತ್ರನೂ ಏನು ತೊಗೊಳ್ಬಾರ್ದು, ನಾವು ಕಷ್ಟಪಟ್ಟು ದುಡಿಬೇಕು, ನಾವು ಮಾಡಬೇಕು, ಈ ಥರ ಪಾಯಿಂಟ್ಸ್ ನನ್ನಲ್ಲಿ ಏನಿದೆ ಅದು ನನ್ನಮ್ಮಂದು. ಇನ್ನೊಂದೇ ನನ್ನ ಅಮ್ಮನಲ್ಲಿ ಇಷ್ಟ ಆಗೋದು ಅಂದ್ರೆ ಇದು. ಇಷ್ಟ ಆಗಲ್ಲ ಅಂತಂದರೆ ಅವರು ಓವರ್ ಥಿಂಕಿಂಗ್, ತುಂಬ ಯೋಚನೆ ಮಾಡ್ತಾರೆ. ನನಗೆ ಫಸ್ಟ್ ಅವರಿಂದನೇ ಬಂದಿತ್ತು ಅಂತ ಅಂದ್ಕೊಳ್ತೀನಿ. ಒಂದು ಸಣ್ಣ ವಿಚಾರನೂ ಅದನ್ನು ಯಾವ ಥರ ಆಚೆ ಬರಬೇಕು ಅನ್ನೋದಕ್ಕಿಂತನೂ ಈ ಥರ ಆಯ್ತಲ್ಲ ಅಂತ ಓವರ್ ಥಿಂಕ್ ಮಾಡ್ತಾರೆ. ಬಟ್ ಅದೊಂದನ್ನು ಅವ್ರದ್ದು ಬದಲಾಯಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಅಂತಂದರೆ ಅದು ನಮಗೋಸ್ಕರನೇ ಆಗಿರುತ್ತೆ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ಮನೆಯವ್ರು ಚೆನ್ನಾಗಿರಬೇಕು ಅಂತಲೇ ಇರುತ್ತೆ. ಫಸ್ಟು ಅವರು ಕೇರ್ ಮಾಡೋದೇ ನಮ್ಮನ್ನು. ನೆಕ್ಸ್ಟು ಎಲ್ಲ ದನ ಕರು ನಮ್ಮನ್ನೆಲ್ಲ ನೋಡ್ಕೊಂಡು ಆದಮೇಲೆ ಅವ್ರನ್ನ ಅವ್ರು ಕೇರ್ ಮಾಡ್ಕೊಳ್ಳೋದು. ಇದು ನೆಕ್ಸ್ಟ್ ಡೇ ಆಗಿತ್ತು. ಅಮ್ಮ ಆಚೆ ಕೆಲಸದಲ್ಲೇ ಬ್ಯುಸಿ ಇದ್ದರು. ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಮನೆ ಒಂದು ಸಲ ಕಸ ಗುಡಿಸಿ ನೆಲ ಒರೆಸಿ ಬೆಳಗ್ಗೆ ತಿಂಡಿ ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ. ಫಸ್ಟ್ 1-2 ದೋಸೆ ಯಾಕೋ ಕಲರ್ ಕಡಿಮೆ ಅಂತ ಅನ್ನಿಸ್ತು. ಬಟ್ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿ ಬಂತು. ಆಮೇಲೆ ಸ್ವಲ್ಪ ಕೆಲಸ ಇದೆ, ಕಾಯಿ ಕೆಡವಾಗಿ ಬಂದಿದ್ದಾರೆ ಅಂತ ಅಮ್ಮ ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಅಂದರು. ಹಾಗಾಗಿ ಹೋಗಿದ್ರು. ಬರೋ ಅಷ್ಟರಲ್ಲಿ ನಾನೇ ಹಸುಗಳನ್ನೆಲ್ಲ ಹೊಡ್ಕೊಂಡೋಗಿ ಇಡ್ಲಿ ಕಟ್ಟಿ ಮೇವು ಹಾಕಿ ನೀರು ಕುಡಿಸಿ ಎಲ್ಲ ಮಾಡಿ ಬಂದಿದ್ದೆ. ಮತ್ತು ಮಧ್ಯಾಹ್ನ ಅಷ್ಟರಲ್ಲಿ ಅಮ್ಮ ಬಂದು ಇನ್ನೊಂದು ಸಲ ಮೇವು ಹಾಕ್ತೀನಿ ಅಂತ ಹೋದರು. ನಾವು ಮನೆಯಿಂದ ತೋಟ ಕಟ್ಟಿ ಅದೇ ಬರುತ್ತೆ ಮಾತಲ್ಲಿ. ಇಲ್ಲಿ ಇತ್ಲು ಅಂತ ಇದೆ, ಸ್ವಲ್ಪ ಜಾಗ ಹಸುಗಳು ಕಟ್ಟೋದಕ್ಕೆ, ಸೌದಿ ಇಟ್ಕೊಳ್ಳೋದಕ್ಕೆ, ಅಥವಾ ಹುಲ್ಲು ಈ ಥರ ಏನಾದ್ರೂ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿರ್ತಾರೆ. ಅದು ನಮ್ಮ ಕಡೆ ಇತ್ಲು ಅಂತ ಕರೀತಾರೆ. ಅಲ್ಲಿಗೆ ನಾನು ನಿತ್ಯ ಹೋಗಿ 2 ಹಸು ಕಟ್ಟಿ ಬಂದ್ವಿ. ಈ ಗಿಡ ನೀವು ನಮ್ಮನೆ ಹತ್ರ ನೋಡಿರ್ತೀರ, ಅದನ್ನು ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಿರುತ್ತೆ. ಇಲ್ಲಿಂದ ಒಂದು ಗಿಡ ತೊಗೊಂಡೋಗಿ ಅದು ದೊಡ್ಡದು ಮಾಡೋ ಅಷ್ಟರಲ್ಲಿ ಒಂದು 3-4 ತಿಂಗಳು ಅದು ಎಷ್ಟಿತ್ತು ಅಷ್ಟೇ ಇತ್ತು ಗಿಡ. ಎಷ್ಟೇ ಕಷ್ಟಪಟ್ರೂ ಬೆಳೆಸೋದಕ್ಕಾಗಲಿಲ್ಲ. ಒಂದು ಸಲ ದೊಡ್ಡದಾಗಿ ಹೂ ಬಿಡ್ತು. ಬಟ್ ಅದನ್ನು ಇವಾಗ ತೆಗ್ದಾಕೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀನಿ. ಎಷ್ಟೇ ಸಲ ಕಿತ್ತಾಕಿದ್ರೂ ಹಿಂದ್ಗಡೆಯಿಂದ ಗಿಡ ಬರ್ತಾನೆ ಇರುತ್ತೆ. ಶಾದ್ರೆ ಆಗುತ್ತೆ ಮನೆ ಹತ್ರ ಇದ್ದರೆ. ತೋಟ ಅಂದರೆ ಸೈಡಲ್ಲೆಲ್ಲ ಇದ್ದರೆ ಪರವಾಗಿಲ್ಲ. ನಮ್ಮ ಮನೆ ಮುಂದೆ ಹಾಕೊಳ್ಳೋದಕ್ಕೆಲ್ಲ ಇದು ಬೆಸ್ಟ್ ಅಲ್ಲ. ನೀರು ಬಿಟ್ಟಿದ್ರು. ಹಾಗಾಗಿ ಬಟ್ಟೆ ತೊಳೆಯೋದಕ್ಕೆಲ್ಲ ಸ್ವಲ್ಪ ನೀರು ಹಿಡಿಬೇಕು ಅಂತ ಅಂದರು. ಹಾಗಾಗಿ ನೀರೆಲ್ಲ ಹಿಡಿತಾ ಇದೆ. ನಮ್ಮ ಮನೇಲೆಲ್ಲ ಕೊಡದಲ್ಲೆಲ್ಲ ನೀರು ಹಿಡಿಯೋದೇ ಇಲ್ಲ. ಬಟ್ ಇಲ್ಲಿ ಇವಾಗಲಾದರೂ ಹೋಗಲಿ, ಮನೆ ಮುಂದೆ ಮನೆ ಪಕ್ಕ ನೀರು ಬಿಡ್ತಾರೆ. ಬಟ್ ಅವಾಗ ಆ ಥರ ಇರಲಿಲ್ಲ. ದೂರದಿಂದ ನೀರು ತೊಗೊಂಡು ಬರಬೇಕಿತ್ತು. ಅದು ಅವಾಗಿಂದನೂ ನೀರು ತೊಗೊಂಡು ಬಂದು ಅಭ್ಯಾಸ ಆಗಿದೆ. ಕಾಯಿ ಕೆಡವಾಗ್ದಕ್ಕೆ ಹೋಗಿದ್ರು ಅಂತಂದೆಲ್ಲ ಅಲ್ಲಿ ಚೀಲ ಕಾಣಿಸ್ತಾ ಇದೆಯಲ್ಲ, ಅದೇ ಕಾಯೋದು. ಅದನ್ನೆಲ್ಲ ಒಳಗೆ ಹಾಕಬೇಕು. ಎಣ್ಣೀರು ತೊಗೊಂಡು ಬಂದಿದ್ರು. ಹಾಗಾಗಿ ಎಲ್ಲರಿಗೂ ಎಣ್ಣೀರು ಕೊಚ್ಚಿ ಕೊಡ್ತಾಯಿದ್ದೆ. ಅಂದರೆ ನಂಗೆ ಎಣ್ಣೀರು ಕೊಚ್ಚೋದಕ್ಕೆ ಬರೋದಿಲ್ಲ. ಎಣ್ಣೀರಲ್ಲಿ ಈ ಥರ ತೂತ ಮಾಡೋದು ಅಂತಾರಲ್ಲ, ಅದು ಮಾತ್ರ ಮಾಡೋದಕ್ಕೆ ಬರುತ್ತೆ. ಕೊಚ್ಚೋಕ್ಕೆಲ್ಲ ಬರೋದಿಲ್ಲ, ಅಷ್ಟೊಂದು ಅಭ್ಯಾಸ ಇಲ್ಲ. ಈ ಥರ ಮಾಡಿದ್ರೂ ಎಣ್ಣೀರು ಸಿಗುತ್ತಲ್ವ. ಹಾಗಾಗಿ ಇದೇ ಥರ ಈಸಿ ಮೆಥಡ್ ಹುಡ್ಕೊಂಡು ಎಣ್ಣೀರು ಕುಡಿತಾ ಇರ್ತೀವಿ. ನಮ್ಮೂರಲ್ಲೂ ಅಷ್ಟೇ ಇದೇ ಥರ ನಾವು ಮಾಡೋದು. ನನ್ನ ಹಸ್ಬೆಂಡ್ ಇದ್ದರು ಅಂತ ಅಂದರೆ ಅವ್ರು ಕೊಚ್ಚಿ ನೀಟಾಗೆಲ್ಲ ಇದು ಮಾಡಿಕೊಡ್ತಾರೆ. ಬಟ್ ಅವರಿಲ್ಲ, ನಾವು ಎಣ್ಣೀರು ಕುಡಿಬೇಕು ಅಂತಂದಾಗ ನಾವು ಇದೇ ಥರ ಮಾಡೋದು. ತೋಟದಿಂದ ಎಲ್ಲ ಅವ್ರು ಮಧ್ಯಾಹ್ನ ಬಂದರು. ನಾನು ಅಂದ್ಕೊಂಡೆ ಒಂದು 4 ದಿನ ಇರ್ತೀನಿ ಅಂತ. ಬಟ್ ಅರ್ಜೆಂಟ್ ಕೆಲಸ ಬಂತು. ಹಾಗಾಗಿ ನಾಳೆ ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ. 2 ದಿನ ಇದ್ದಿದ್ದು. ರಜೆ ಮುಗಿಯೋ ಅಷ್ಟರಲ್ಲಿ ಇನ್ನೊಂದು ಸಲ ಇಲ್ಲಿಗೆ ಬರ್ತೀನಿ. ನಾಳೆ ಊರಿಗೆ ಹೋಗ್ತೀವಿ. 2 ದಿನ ನಾವು ಇದ್ದಿದ್ದು. ನನಗೆ ಹ್ಯಾಪಿ ಪ್ಲೇಸ್ ಅಂತಂದರೆ ಅಮ್ಮನ ಮನೆ. ಏನಾದ್ರೂ ಖುಷಿ ಆದಾಗ ಅಥವಾ ಏನಾದರೂ ಬೇಜಾರಾದಾಗ ನನಗೆ ಅಲ್ಲಿಗೆ ಹೋಗಬೇಕು ಅಂತ ಅನಿಸುತ್ತೆ. ಅದರಲ್ಲಿ ಗಂಜಿ ಇರುತ್ತಲ್ಲ, ನನಗೆ ತುಂಬ ಇಷ್ಟ. ಲಡ್ಡುಗೂ ಇಷ್ಟ ಆಗುತ್ತೆ. ನನಗೆ ಅದನ್ನು ಓಪನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಅಮ್ಮ ನಾನೇ ಓಪನ್ ಮಾಡ್ಕೊಡ್ತೀನಿ ಅಂತ ಅಮ್ಮ ಅದನ್ನು ಓಪನ್ ಮಾಡ್ತಾಯಿದ್ರು. ಇದಾಗಿತ್ತು ಅಮ್ಮ ಮನೇಲಿ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಅಮ್ಮನ ಮನೆಗೆ ಹೋದಾಗ
ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿರ್ತೀರ ಅಂತಂದರೆ ನನಗೂ ಈ ಥರ ಅಮ್ಮ ಇರಬೇಕಿತ್ತು, ನಾನು ಇದನ್ನು ಮಿಸ್ ಮಾಡ್ಕೊಳ್ತೀನಿ, ಅಮ್ಮ ಮನೇಲಿದ್ರೇ ಚೆನ್ನಾಗಿರುತ್ತೆ, ಈ ಥರ ತುಂಬ ಜನ ಕಮೆಂಟ್ಸ್ ಹಾಕ್ತಾರೆ. ನಿತ್ಯ ಸಂಜೆ ಆಯಿತು ಅಂತ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ತಾಯಿದ್ರು. ನೋಡಿ ಗಂಜಿ ಈ ಥರ ಇರುತ್ತೆ, ಅಂದರೆ ಫುಲ್ ಬಲ್ತಿರೋದಕ್ಕಿಂತ ಎಳೆ ಗಂಜಿ ತುಂಬ ಚೆನ್ನಾಗಿರುತ್ತೆ. ಈ ಸ್ವಲ್ಪ ಬಲ್ತಿತ್ತು, ಹಾಗಾಗಿ ಇದರಲ್ಲಿ ತೆಗೆಯೋದಕ್ಕೆ ಬರ್ತಾ ಇರಲಿಲ್ಲ. ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.